Hi everyone, this is Kavya. I am from MES College, as you know, and today we are meeting Mr. Rajshekhar, who is the teacher of our today's pottery classes, and let's interview about him. So, uncle, ಇದನ್ನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಚೈಲ್ಡ್ಹುಡ್ಡಿಂದ ಮಾಡ್ತಾಯಿದ್ದೆ, ಅರೌಂಡ್ 51 ಇಯರ್ಸಿಂದ 58 ಇಯರ್ಸ್ ಓಲ್ಡ್. ನಾನು 7 ಇಯರ್ಸ್ ಓಲ್ಡ್ ಇರುವಾಗ ಕಲಿಸ್ಕೊಟ್ರು ನಮ್ಮಪ್ಪ, ಅವಾಗಿಂದ ಮಾಡ್ತಾಯಿದ್ದೆ. ಪಾಟ್ರಿ ಅಂತ ಯಾಕೆ? ಇದು ನಮ್ಮ ಪಾರಂಪರಿಕ ಕೆಲಸ, 5th ಜನರೇಷನ್ ಅಲ್ವಾ. ಸೊ ನಮ್ಮ ತಂದೆ ನಾನು ನೋಡಿ, ನಮ್ಮ ತಾತನ ನಮ್ಮಪ್ಪ ನೋಡಿ, ಅವಾಗ ಅವ್ರಿಗೆ ಜೀವನ ಗೊತ್ತಿಲ್ಲ, ಬೇರೆ ಯಾವುದಂತ ಎಜುಕೇಷನ್ ಇಲ್ಲ. ಇದನ್ನು ಪ್ರೊಫೆಷನಾಗಿ ಮಾಡಿಕೊಂಡು ಜೀವನ ವೃತ್ತಿಗೆ ಅದನ್ನೇ ಕೆಲಸ ಮಾಡಿಕೊಂಡೇ ಎಜುಕೇಷನ್ ಮಾಡಿದ್ವಿ. ಸೊ ಈ ಕೆಲಸನೂ ಮುಂದುವರ್ಸ್ಕೊಂಡ್ಬಂದ್ವಿ. ನಾನು ಡಿಗ್ರಿ ಮುಗಿದ್ಮೇಲೆ ಕೆಲಸ ಸಿಗಲಿಲ್ಲ, ಇದನ್ನೇ ಯಾಕೆ ಡೆವಲಪ್ ಮಾಡ್ಕೊಂಡು ಇದರಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ಈ ಕೆಲಸದಲ್ಲೇ ಬಂದಿದ್ದೀವಿ. ಅಂದರೆ ಈಗ ನೀವು ನಿಮ್ಮ ತಂದೆಯವ್ರನ್ನ ನೋಡಿ ಕಲ್ತಿದ್ರಿ ಅಂತ ಹೇಳಿದ್ರಲ್ಲ, ನಿಮ್ಮ ಫಸ್ಟ್ ಜನರೇಷನಿಂದಾನು ಪಾಟ್ರಿನೇ ಮಾಡ್ತಾ ಇದ್ದೀರಾ? ಹೌದು ನಾನು ಹೇಳಿದ್ರ 5th ಜನರೇಷನ್ ಅಂತ. ಸೊ ಮತ್ತೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಾ? ನನ್ನ ವೈಫ್ ಬಿಸ್ನೆಸ್ ಪಾರ್ಟ್ನರ್. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ವೈಫ್ ಡಿಸೈನಿಂಗ್ ಮಾಡಿದ್ದಾರೆ, ಒಳ್ಳೆ ಡಿಸೈನಿಂಗ್ ಮಾಡ್ತಾರೆ. ಸೊ ಈ ಟ್ರೆಂಡಿಂಗ್ ಯಾವ್ದು ಇರುತ್ತೋ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಅಪ್ಡೇಟ್ ಇರ್ತಾರೆ. ಈ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ, ಮಕ್ಕಳು ಕೆಲವು ಡಿಸೈನ್ಸ್ಗೆಲ್ಲ ಮಾಡ್ತಾರೆ. ಮತ್ತು ಈ ಅವೇರ್ನೆಸ್ ಪ್ರೋಗ್ರಾಮ್ಗಳು, ಗಣೇಶ ಫೆಸ್ಟಿವಲ್ ಬಂದರೆ ಎಕೋ ಫ್ರೆಂಡ್ಲಿ ಗಣೇಶ ಮಾಡೋದು ಅಂತ ಮಕ್ಕಳಿಗೆ ಹೇಳೋದು, ಪ್ರೋಗ್ರಾಮ್ಸ್ಗಳು ಮಾಡ್ತಾರೆ ಅವರು ಸುಮಾರು. ಅಂದರೆ ಇದು ಒಂದು ಫಿಕ್ಸ್ಡ್ ಕ್ಲಾಸಸ್ ಇದೆಯಾ? ಅಂದರೆ ರೆಗ್ಯುಲರ್ ಆಗಿ ಬಂದು ಸ್ಟೂಡೆಂಟ್ಸ್ ಕಲ್ತ್ಕೊಂಡು ರೆಗ್ಯುಲರ್ ಕ್ಲಾಸು ಮಾಡೋ ಐಡಿಯಾ ನನ್ನ ಮಗಳಿಗಿದೆ. ಅವಳು BBA ಮಾಡಿದ್ದಾಳೆ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್, ಸ್ಕಲ್ಪ್ಟಿಂಗ್ ಮತ್ತು ಪಾಟ್ರಿನೂ ಮಾಡ್ತಾರೆ. ಅವ್ರು ಸ್ಟುಡಿಯೋ ರೆಡಿ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಬೇಕು, ಸ್ವಲ್ಪ ಲೋನ್ ಅಪ್ಲೈ ಮಾಡಿ ಸಿಗಲಿಲ್ಲ, ನಾವೇ ದುಡ್ಡು ಮಾಡಬೇಕಂತ ಮಗಳು ಪ್ರಯತ್ನ ಪಡ್ತಿದ್ದಾರೆ. ಮಾಡ್ತಾರೆ ಮುಂದಕ್ಕೆ. ಸುಮಾರು ಜನ ರೆಗ್ಯುಲರ್ ಕ್ಲಾಸಸ್ ಕೇಳ್ತಾರೆ, ಮಾಡ್ತೀವಿ ಮೇಡಮ್ ಫ್ಯೂಚರ್. ಸೊ ಇದು ಎಷ್ಟು ಗಂಟೆಯಿಂದ ತೆಗೆದಿರುತ್ತೆ, ಎಷ್ಟು ಗಂಟೆ ತನಕ ಇರುತ್ತೆ? ಪಾಟ್ರಿ ಕ್ಲಾಸಸ್ ನಿಮಗೆ ಮಾರ್ನಿಂಗ್ 9 o'clock ಶುರು ಹಚ್ಕೊಳ್ಳುತ್ತೆ. ಈವ್ನಿಂಗ್ 8 o'clock ಅಂತ ಮೆಷನ್ ಮಾಡಿರ್ತಾರೆ. 11 to 6 ಇಲ್ಲ ಆಯಿತು. ಮಾರ್ನಿಂಗ್ 8 o'clock ಶುರು ಹಚ್ಕೊಂಡ್ಬಿಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಟೈಮಿಂಗ್ 9 to ಈವ್ನಿಂಗ್ 8 o'clock ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಎಷ್ಟು? ಸ್ಟಾರ್ಟಿಂಗ್ ಪ್ರೈಸ್ ರೇಂಜು ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಅಮ್ಮ. ಈ ಪರ್ ಪೀಸ್ 50 ರೂಪಾಯಿಗೂ ಮಾಡ್ತಾನೆ, 100ಗೆ 200ಗೆ 300. ಒಂದೊಂದು ಆರ್ಟಿಸ್ಟ್ಗೆ ಒಂದೊಂದು ರೇಟ್ ವ್ಯಾಲ್ಯೂ ಇರುತ್ತೆ. ಒಂದು ಎಕ್ಸಾಂಪಲ್, ಈಗ ನ್ಯೂರೋ ಸರ್ಜರಿ ಡಾಕ್ಟ್ರಿಗೆ ಒಂದು ಫಿಕ್ಸ್ ಇರುತ್ತೆ. ಅದರಲ್ಲಿ ಈ ಫೀಲ್ಡಲ್ಲೂ ಹಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ಕಲಿಸ್ಕೊಡೋ ಟೆಕ್ನಿಕ್ ಮೇಲೆ ಇರುತ್ತೆ, ಡಿಸೈನಿಂಗ್ ಮೇಲೆ ಆಗುತ್ತೆ. ನಮ್ಮಲ್ಲಿ 200 ಸ್ಟಾರ್ಟ್ ಆಗುತ್ತೆ ಒಂದು ಪೀಸ್ ಕಲಿಸ್ಕೊಡೋದು. ನಿಮ್ಗೆ ಯಾವ ಥರ ಮಾಡ್ತೀರೋ ಆ ಥರ ಕಲಿಸ್ಕೊಡ್ತೀವಿ. ಸೊ ನಿಮಗೆ ಮಂತ್ಲಿ ಇನ್ಕಮ್ಸ್ ಅದೆಲ್ಲ ಓಕೆನಾ? ಇರುತ್ತೆ, ಓಕೆ ಅಮ್ಮ. ಸರ್ವೈವ್ ಮಾಡ್ಕೊಳ್ತೇವೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ, ಬಟ್ಟೆ ಊಟ ಮಾಡಿ ಏನು ತೊಂದರೆ ಇಲ್ಲ, ಸರ್ವೈವ್ ಮಾಡ್ಕೊಳ್ತೀವಿ ನೀವು ಆರಾಮಾಗಿ. ಈ ಮಣ್ಣು ನೀವೇ ತರ್ತೀರಾ ಇಲ್ಲ ಬೇರೆ? ನಮಗೆ 5 ತಲೆಮಾರಿನ ಸಪ್ಲೈ ಕೆಲಸ ಅಲ್ವಾ, ಅದೇ ರೀತಿ ಆ ಪಾರಂಪರ್ಯ ಇದೆ, ಮಡ್ ಸಪ್ಲೈ ಮಾಡೋರು. ಸೊ ಅವ್ರು ನಮಗೆ ಸಪ್ಲೈ ಮಾಡ್ತಾರೆ. ಫಸ್ಟ್ ಇಲ್ಲಿ ಪಾಟ್ರಿ ಮಾಡ್ತೀರಾ, ಅದೇ ತರ ಸಪ್ಲೈಯರ್ಸ್ ಬೇರೆ? ಹೌದು, ಸಪ್ಲೈಯರ್ಸ್ ಇರ್ತಾರೆ, ರೆಗ್ಯುಲರ್ ಸಪ್ಲೈಯರ್ಸ್ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಣ್ಣು ಅಂತ ಹೇಳಿದ್ರೆ ಆ ರೀತಿ ತಕ್ಕಂಗೆ ಮಣ್ಣು ತಗೊಂಡು ಸಪ್ಲೈ ಮಾಡ್ತಾರೆ. ಇದು ಯಾವ ಮಣ್ಣು? ಜೇಡಿ ಮಣ್ಣು, ಟೆರಕೋಟಾ ಕ್ಲೇ ಅಂತಾರಲ್ಲ. ಸೊ ಇದು ಟೆರಕೋಟಾ ಕ್ಲೇ ಅಂದರೆ ಇನ್ನೊಂದು ವೈಟ್ ಕಲರ್ ಬರುತ್ತಲ್ಲ ಅದು? ಪೋರ್ಸ್ಲೆ ಅಂತ ವೈಟ್ ವರ್ಕ್ ಸೆಕ್ಷನ್, ಇದು ರೆಡ್ ವರ್ಕ್ ಸೆಕ್ಷನ್ ಅಂತ. ಸೊ ಇದು ಮ್ಯಾಕ್ಸಿಮಮ್ 800 ಡಿಗ್ರಿಯಲ್ಲಿ ಮೆಲ್ಟ್ ಆಗುತ್ತೆ, ರೆಡ್ ಕಲರ್ ಬರುತ್ತೆ. ವೈಟ್ ವರ್ಕ್ ನಿಮಗೆ ಅಬೌವ್ 1100 ಡಿಗ್ರಿಯಿಂದ 2200 ಡಿಗ್ರಿವರೆಗೂ ಬರ್ನಿಂಗ್ ಆಗುತ್ತೆ. ಪಿಂಗಾಣಿ ಪೋಸ್ಟ್ಲಿಂದ ಬರುತ್ತಲ್ಲ ಆ ಟೈಪ್. ಅಂದರೆ ಇದು ಗಟ್ಟಿನಾ ಇಲ್ಲ ಅದು ಗಟ್ಟಿನಾ? 2200 ಡಿಗ್ರಿ ಸೆಲ್ಸಿಯಸ್ ಇರೋದು ಗಟ್ಟಿ, ಬಟ್ 2 ಕೆಳಗಿದ್ರು ಹೊಡೆಯುತ್ತೆ, 2 ಬ್ರೇಕಬಲ್. ಸೊ ಈಗ ನೀವು ಈ ಮಣ್ಣಿಂದ ಮಾಡ್ತೀರಾ ಅಲ್ವಾ? ಇದೇ ಬೇರೆ ಮಣ್ಣು ಕೊಟ್ಟರೆ, ಲೈಕ್ ಅದ ವೈಟ್ ಮಣ್ಣು ಕೊಟ್ಟರೆ ನೀವು ಅದು ಮಾಡ್ಬೋದು? ಮಾಡ್ತೀವಿ. ಕನ್ಸಿಸ್ಟೆನ್ಸಿ ಬೇರೆ ಇರುತ್ತೆ, ಅದರಲ್ಲಿ ನಿಮಗೆ ಪ್ಲಾಸ್ಟಿಸಿಟಿ ಬೇರೆ ಇರುತ್ತೆ. ಬಟ್ ಪ್ರೊಫೆಷನಲ್ ಆಗಿ ಮಾಡೋದ್ರಿಂದ ಅದು ಒನ್ ಟೈಮ್ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡಿದ್ದೀವಿ, ಅದರಲ್ಲಿ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಬರುತ್ತೆ ಅದರಲ್ಲಿ ನಮಗೆ ಕೆಲಸ. ಅಂದರೆ ಈ ಪಾಟ್ರಿಯಲ್ಲಿ ವ್ಯತ್ಯಾಸವಾಗಿರೋ ಡಿಸೈನ್ಸ್ ಎಲ್ಲ ಬರುತ್ತಾ? ಸುಮಾರು ಇದೆ, ಅಡ್ವಾನ್ಸ್ ಸ್ಟಡೀಸ್ ಬೇಕಾದಷ್ಟು. ಇದರಲ್ಲಿ ತುಂಬ ಟೆಕ್ನಿಕ್ಸ್ ಇದೆ. ನಾವೆಲ್ಲ ಇನ್ನೂ ಓಲ್ಡ್ ಮೆಥಡಲ್ಲೇ ಇದ್ದೀವಿ, ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅಂದರೆ ಈಗ ರೋಬೋಟಿಕ್ ಮೆಥಡ್ ಅಂತ ನೀವು ಹೇಳೋಕ್ಕಾಗಲ್ಲ, ಇದೊಂಥರ ವಿಂಟೇಜ್ ಆಗುತ್ತೆ. ಹೌದು. ಈಗ ನೀವು ನೋಡೋಕೆ ನಾವು ಹ್ಯಾಂಡ್ ಮೇಡ್ಗೆ ಇಲ್ಲಿರೋ ಪಾಟ್ರಿ ಟೌನ್ ಪಾರಂಪರ್ಯದವ್ರನ್ನ ಹ್ಯಾಂಡ್ ಕ್ರಾಫ್ಟೆಡ್ ಪ್ರಾಡಕ್ಟ್ಗೆ ವ್ಯಾಲ್ಯೂ ಕೊಡ್ತೀವಿ. ಮೆಷಿನರ್ಸ್ ಹಾಕಿ ಮೆಷಿನ್ ಮೇಡೆಲ್ಲ ನಾವು ಮಾಡಲ್ಲ. ಪಾಟ್ರಿ ಟೌನ್ ಎಸ್ಪೆಷಲಿ ಫೇಮಸ್ ಫಾರ್ ಹ್ಯಾಂಡ್ ಮೇಡ್. ಅದನ್ನು ಆ ಪಾರಂಪರ್ಯ ನಾವು ಕಾಪಾಡಬೇಕಂತ ಡಿಸೈಡ್ ಮಾಡಿಕೊಂಡು ಅದನ್ನೇ ಮಾಡ್ತಾ ಇದ್ದೀವಿ ನಾವು. ಆ ಥರ ಈ ಥರ ಅಂದರೆ ಒಂಥರ ನಿಮಗೆ ಸುಮಾರು ಜನ ಹೇಳ್ತಾರೆ.
ಕ್ಯಾಸ್ಟಿಸಮಲ್ಲೂ ಇರುತ್ತೆ. ನಮ್ಮ ಕಮ್ಯುನಿಟಿಯಲ್ಲೇ ಮನೆ ಕೆಲಸ ಮಾಡಿದ್ರೆ ಒಂಥರ ಫಸ್ಟ್ ಎಲ್ಲ ತುಂಬ ಏನು ಹೇಳೋದು ಡೌನ್ ಇದಕ್ಕೆ ನೋಡ್ತಾ ಇದ್ರು. ಏನು ಇದೇ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಬುದ್ಧಿ ಇಲ್ಲ ಓದ್ಬಿಟ್ಟು. ಬಟ್ ಈಗ ನಮ್ಮ ಜೀವನ ಶೈಲಿ ನಾವು ಚೇಂಜ್ ಮಾಡ್ಕೊಂಡಾಗ ಅವರು ಹುಡ್ಕೊಂಡು ಬರ್ತಾರೆ ಆ ಫೀಲ್ಡಿಗೆ. ಜನ ಹಂಗೆ ಸಕ್ಸಸ್ ಮಾಡಿದ್ರೆ ಆಗಲ್ಲ ಅಂದ್ರೆ ಬೈತಾರೆ. So auntie is your biggest support uncle. 101% ನನ್ನ ಲೈಫ್ ಮಾಡ್ತಾರೆ. How do you feel auntie? ಏನು ಫೀಲ್ ಮಾಡೋದು, ತುಂಬ ಸಂತೋಷ ಆಗುತ್ತೆ ನನ್ನ ಜೊತೆ ಇರೋಕ್ಕೆ. ಕಷ್ಟಪ್ಪ. ನಿಮಗೆ ಕೀಳಾಗಿ ಮಾತಾಡಿದ್ರು ನಿಮಗೆ ಕ್ವಿಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ? ನಾನು ಯಾಕೆ ಕ್ವಿಟ್ ಮಾಡಲಿ? ನನಗಂತ ಒಂದು ಏಮ್ ಇದೆ. ಸೊ ನೋಡಿ, ಸಕ್ಸಸ್ ಪರ್ಸನ್ ಹೆಂಗಾಗ್ತಾರೆ ಅಂದರೆ, ಒಬ್ಬನ ಬೈದ ಅಂದ್ಬಿಟ್ಟು ನಾವು ಹಿಂದೆಗೆ ಹೋದರೆ ನಮ್ಮ ಜೀವನ ಹಾಳಾಗೋಗುತ್ತೆ. ಈಗ ನಾವು ಒಬ್ಬರ ಹಳ್ಳದಲ್ಲಿ ಬಿದ್ದಿದ್ರೆ ಅವ್ನಿಗೆ ಕೈ ಕೊಟ್ಟರೆ, ನಾನು ಸಕ್ಸಸ್ ಆಗಿದ್ರೆ ಮೇಲೆ ಇದ್ರೂ ಕೈ ಕೊಟ್ಟರೆ ಅವ್ನ ಕನ್ನದಿಂದ ಕೈ ಕೊಡ್ತಾರೆ. ಈಗ ನನ್ನ ನೋಡಿ, ನನ್ನ ಪ್ರೊಫೆಷನ್ ನೋಡಿ ಎಷ್ಟೋ ಜನಗಳು ಈ ಫೀಲ್ಡ್ಗೆ ಬರ್ತಿದಾರಲ್ಲ, ಸೊ ಅದೇ ನನ್ನ ಸಕ್ಸಸ್. ಅದು ನನಗೆ ಬೈದವರೆಲ್ಲ ಈಗ ನನ್ನ ಹಿಂದೆ ಓಡ್ ಬರ್ತಾರಲ್ಲ, ಅದು ಸಕ್ಸಸ್. ಅದು For everything there is a time. ಎಲ್ಲ ಅಷ್ಟೇ. Successful day we spent here, and I'm so happy to be spending with Mr. Rajshekhar and Mrs. Rajlakshmi. And this is us, guys. Thank you.